ಸಾರಿ ಅಪ್ಪ, ನನಗೆ ಇಷ್ಟು ಬೇಗ ಮದುವೆ ಆಗೋಕ್ಕೆ ಇಷ್ಟ ಇಲ್ಲ. ನಾವು ಫಸ್ಟು ಪ್ರೀತಿಗೆ ಒಳ್ಳೆ ಕಡೆ ಸಂಬಂಧ ನೋಡಿ ಅವಳಿಗೆ ಮದುವೆ ಮಾಡಬೇಕು. ಆಮೇಲೆ ನನ್ನ ಮದುವೆದು ಯೋಚನೆ ಮಾಡೋಣ. ಸದ್ಯಕ್ಕೆ ನನಗೆ ಮದುವೆ ಆಗೋಕ್ಕೆ ಇಷ್ಟ ಇಲ್ಲಪ್ಪ, ಬೇಜಾರು ಮಾಡ್ಕೊಬೇಡ್ರಿ. ಸಾರಿ. ಸಾರಿ ಅಮ್ಮ, ನೀನು ಬೇಜಾರು ಮಾಡ್ಕೋಬೇಡ. ನಂಗೆ ಈಗಲೇ ಮದುವೆ ಆಗೋಕ್ಕೆ ಇಷ್ಟ ಇಲ್ಲ ಅಮ್ಮ. ಇನ್ನೂ ನನ್ನ ಜೀವನದಲ್ಲಿ ಏನೇನೋ ಸಾಧನೆ ಮಾಡಬೇಕು ಅಂತ ಕನಸು ಕಟ್ಕೊಂಡಿದ್ದೀನಿ. ಆ ಕನಸನ್ನು ಹಾಳು ಮಾಡಬೇಡ ಕಣಮ್ಮ. ಯಾರೋ ರವಿ ನಿಂಗೆ ಹೇಳಿದ್ದು ಮದುವೆ ಆದಮೇಲೆ ಸಾಧನೆ ಮಾಡೋಕ್ಕಾಗಲ್ಲ ಅಂತ? ಹಾಂ, ನೀನು ಫಸ್ಟು ವಯಸ್ಸಿಗೆ ಬಂದಾಗ ಮದುವೆ ಆಗು, ಸಾಧನೆ ನೀನು ಮದುವೆ ಆದಮೇಲೂ ಮಾಡ್ಬೋದು. ಯಾರು ಅಡ್ಡಿ ಮಾಡ್ತಾರೆ ಹೇಳು? ನಮ್ಗೆ ಏನು ಕಮ್ಮಿ ಹೇಳು? ಬೇಕಾದಂಗೆ ಆಸ್ತಿ ಪಾಸ್ತಿ, ಹೊಲ ತೋಟ ಗದ್ದೆ ಎಲ್ಲ ಐತೆ. ಅಂಥದ್ರಲ್ಲಿ ಏನು ಸಾಧನೆ ಮಾಡಬೇಕಿನ್ನು ನೀನು? ಕೂತುಂಡು 3 ತಲೆಮಾರಾಗುವಷ್ಟು ಆಸ್ತಿ ಇದೆ. ಅಂಥದ್ರಲ್ಲಿ ವಯಸ್ಸಿಗೆ ತಕ್ಕನಂಗೆ ಮದುವೆ ಆಗೋದು ಬಿಟ್ಟು ಇನ್ನೂ ಬೇಡ ಬೇಡ ಅಂತಿದ್ದಾನೆ. ಆದರೂ ನನಗೆ ಈಗಲೇ ಮದುವೆ ಆಗೋಕ್ಕೆ ಇಷ್ಟ ಇಲ್ಲ ದೊಡ್ಡಮ್ಮ, ಪ್ಲೀಸ್ ಅರ್ಥ ಮಾಡ್ಕೊಳ್ರಿ. ಯಾಕೆ ರವಿ, ಯಾಕೆ ನಿಮ್ಮ ಮದುವೆ ಇಷ್ಟ ಇಲ್ಲ? ಏನು ನಿಮ್ಮ ಮನಸ್ಸಲ್ಲಿ ಯಾರಾದರೂ ಬೇರೆ ಹುಡುಗಿ ಗಿಡಿಗೆ ಇದ್ದಾಳೆ ಹೇಳು, ಅವಳ ಜೊತೆಗೆ ಮದುವೆ ಮಾಡ್ಸೋಣ. ಅದನ್ನ ಬಿಟ್ಟು ಯಾವಾಗ ನೋಡಿದ್ರು ನಂಗೆ ಮದುವೆ ಇಷ್ಟ ಇಲ್ಲ, ಈಗಲೇ ಮದುವೆ ಬೇಡ, ಹಂಗೆ ಹಿಂಗೆ ಅಂತ ಅಂತಿರ್ತೀಯಪ್ಪ. ಯಾಕೆ ನಾನು ಗಟ್ಟಿ ಇರುವಾಗಲೇ ನಿನ್ನ ಮದುವೆನ ಕಣ್ಣಾರೆ ನೋಡೋದು ಬೇಡವೆ? ಇನ್ನು ಪ್ರೀತಿ ಮದುವೆ ನೋಡಬೇಕು, ನಿಮ್ಮ ಮಕ್ಕಳನ್ನ ಎತ್ತಾಡಿಸಿ ಬೆಳೆಸಬೇಕು. ಅಂತಿದ್ರೆ ನೀನು ಈಗಲೇ ಮದುವೆ ಬೇಡ ಅಂತಿದ್ರೆ ನಾನು ಸತ್ಮೇಲೆ ಮದುವೆ ಮಾಡ್ಕೊತೀಯೇನೋ ನೀನು? ಅಯ್ಯ ಅಜ್ಜಿ, ಇಷ್ಟಕ್ಕೆಲ್ಲ ಯಾರಾದರೂ ಸಾಯೋ ಮಾತಾಡ್ತಾರ? ಇನ್ನೊಂದು ಸತಿ ನಿನ್ನ ಬಾಯಲ್ಲಿ ಸಾಯೋ ಮಾತು ಬಂದರೆ ನಾನು ಸುಮ್ಮನಿರಲ್ಲ ಅಷ್ಟೇ. ಇನ್ನೇನು ರವಿ, ನೀನು ಯಾವಾಗ ನೋಡಿದ್ರು ನಂಗೆ ಮದುವೆ ಬೇಡ ಅಂತೀಯ. ನಾನಂತೂ ಯಾವಾಗ ನಮ್ಮ ರವಿ ವಾಪಸ್ ಬರ್ತಾನೆ, ಅವನಿಗೂ ಒಂದು ಮದುವೆ ಮಾಡಿದ್ರೆ ಇಬ್ಬರು ಮೊಮ್ಮಕ್ಕಳು ಸೊಸೆನ ಆಟ ಆಡಿಸ್ಕೊಂಡು ಹೇಗೋ ಕಾಲ ಕಳಿಬೋದು, ನನಗೂ ಹೇಗೋ ಟೈಮ್ ಪಾಸ್ ಆಗುತ್ತೆ ಅಂತ ನಾನು ಯೋಚನೆ ಮಾಡ್ತಿದ್ರೆ ನೀನು ನೋಡಿದ್ರೆ ನನಗೆ ಮದುವೆ ಬೇಡ ಅಂತೀಯಪ್ಪ. ಏನು ಹೇಳೋಣ ಹೇಳು? ಅಣ್ಣ, ನಾನು ಹೇಳಿದ್ನಲ್ಲ ಆ ವಿಷಯನ ರವಿ ಹತ್ರ ಹೇಳ್ದ್ಯಾ, ಮಾತಾಡ್ದ್ಯಾ? ಅಮ್ಮ ಚಂದ್ರಿ, ನೀನು ಸ್ವಲ್ಪ ಹೊತ್ತು ಸುಮ್ಮನೆ ಇರ್ತೀಯಾ? ಅವನು ಮದುವೆಗೆ ಒಪ್ಸಕ್ಕೆ ನಾವೆಲ್ಲ ಎಷ್ಟು ಒದ್ದಾಡ್ತಿದೀವಿ ಅಂತ ನಿಂಗೆ ಗೊತ್ತಾ? ಅದಲ್ದಲೆ ಅವನು ನಿನ್ನ ಮಗಳನ್ನ ಮದುವೆ ಆಗೋಕೆ ಒಪ್ಕೊಂತಾನ? ಏನು ವಿಷಯ ಅತ್ತೆ, ಏನು ಹೇಳ್ಬೇಕಿತ್ತು ನೀವು? ನನ್ನ ಹತ್ರ ಏನು ಮಾತಾಡಬೇಕಿತ್ತು ಹೇಳ್ರಿ, ನನ್ನ ಹತ್ರನೇ. ಅದೇನಂದ್ರೆ ಹಾಂ ಹೇಳಿ, ನಾನು ಕೇಳ್ತಿದ್ದೀನಲ್ಲ, ಅದೇನು ಹೇಳಬೇಕಿತ್ತು ಅಂತ ಹೇಳಿ ಅತ್ತೆ. ಅದೇನಂದ್ರೆ ನೋಡಪ್ಪ ರವಿ, ನೀನು ನಮ್ಮ ಸೌಮ್ಯನ ಮದುವೆ ಆಗಬೇಕು. ನಿಮ್ಮ ಅಣ್ಣನ ಜೊತೆ ನಮ್ಮ ಸೌಮ್ಯನ ಮದುವೆ ಮಾಡಿಸ್ಬೇಕು ಅಂತ ನಾನು ಎಷ್ಟೆಲ್ಲ ಆಸೆ ಮಾಡ್ಕೊಂಡಿದ್ದೆ. ಆದರೆ ಆ ಕೆಲಸ ಅಂತೂ ಆಗಲಿಲ್ಲ. ಅದಕ್ಕೆ ಈಗ ನನ್ನ ಮಗಳಿಗೆ ನೀನೇ ಮದುವೆ ಮಾಡಿ ಬಾಳ್ಕೊಡ್ಬೇಕು ಅಷ್ಟೇ. ಹಾಂ, ಏನು ಮಾತು ಅಂತ ಆಡ್ತಿದ್ದೀರಾ ಅತ್ತೆ ನೀವು? ಸೌಮ್ಯಂಗೆ ನಾನು ಮದುವೆ ಆಗಬೇಕಾ? ಸೌಮ್ಯಂಗೆ ನಾನು ಮದುವೆಯಾಗಿ ಭಾಳ ಕೊಡಬೇಕಾ? ಈ ರೀತಿ ನೀವೆಲ್ಲ ಹೇಗೆ ಯೋಚನೆ ಮಾಡಿದ್ರಿ? ನಾನು ಸೌಮ್ಯಂಗೆ ಮದುವೆ ಆಗೋಕ್ಕೆ ಒಪ್ಕೊಳ್ತೀನಿ ಅಂತ ಅಲ್ಲ. ಅದಲ್ದಲೆ ಸೌಮ್ಯ ನನಗಿಂತ 2 ವರ್ಷ ದೊಡ್ಡವಳು. ಅದು ಅಲ್ದಲೆ ನನಗೂ ಸೌಮ್ಯಂಗೂ ಯಾವಾಗಲೂ ಬರೋಣ. ಕಾಲು ಕೇರ್ಕೊಂಡು ಆಗಲೆಲ್ಲ ಅವಳು ನನ್ನ ಜೊತೆ ಜಗಳಕ್ಕೆ ಬರ್ತಾಳೆ. ಅಂಥದ್ರಲ್ಲಿ ನಂಗೆ ಅವಳು ಕಂಡ್ರೇ ಆಗಲ್ಲ. ಫಸ್ಟಿಂದನೂ ನಾನು ಅವಳನ್ನ ಮಾತಾಡ್ಸೋದು ಇಲ್ಲ, ಅವಳು ನನಗೆ ಮಾತಾಡ್ಸೋದು ಇಲ್ಲ. ಅಂಥದ್ರಲ್ಲಿ ನಾನು ಅವ್ಳ ಜೊತೆ ಮದುವೆ ಆಗ್ತೀನ? ಇಲ್ಲ ಅತ್ತೆ, ನೀವು ಹೇಳ್ತಿರೋದು ಮಾತು ನಾವು ವಾಪಸ್ ತಗೊಳ್ರಿ. ಇದು ಯಾವಾಗಲೂ ಈ ಜನ್ಮದಲ್ಲೇ ಸಾಧ್ಯ ಇಲ್ಲ. ಯಾಕಪ್ಪ ಸಾಧ್ಯ ಇಲ್ಲ? ಯಾಕೆ ಸಾಧ್ಯ ಇಲ್ಲ? ನನ್ನ ಮಗಳಿಗೆ ಏನು ಕಮ್ಮಿ ಆಗಿತ್ತೆ ಏನು? ನನ್ನ ಮಗಳು ನೋಡೋಕ್ಕೆ ಚಂದ್ರಾಗಿಲ್ವಾ, ಅಂದವಾಗಿಲ್ವಾ? ಯಾಕೆ ಮದುವೆ ಆಗಲ್ಲ ನೀನು? ನಮ್ಮ ಸೌಮ್ಯನ ಜೊತೆನೇ ನೀನು ಮದುವೆ ಆಗಬೇಕು. ಈ ಮದುವೆನ ನಮ್ಮ ಅಣ್ಣನೇ ಮಾಡಿಸ್ತಾನೆ ಅಲ್ವೇನಣ್ಣ? ನೋಡಮ್ಮ, ನಾವೇನೋ ಬಲವಂತವಾಗಿ ಮದುವೆ ಮಾಡಿಸ್ಬೋದು, ಆದರೆ ಮುಂದೆ ಸಂಸಾರ ಮಾಡೋರು ಇವರು. ಅಂಥದ್ರಲ್ಲಿ ರವಿಗೆ ಈ ಮದುವೆಗೆ ಇಷ್ಟ ಇಲ್ಲ ಅಂದಮೇಲೆ ನಾನು ಹೇಗೆ ಮಾಡ್ಸೋಕ್ಕಾಗುತ್ತೆ ಹೇಳು? ಇವನಾದರೂ ಒಪ್ಕೊಂಡು ಸರಿಯಪ್ಪ ಆಯಿತು ಅಂತ ಹೇಳಿದರೆ ಹೇಗಾದರೂ ನಾವು ಮುಂದೆ ನಿಂತು ಮದುವೆ ಮಾಡಿಸ್ಬೋದು. ಅಂಥದ್ರಲ್ಲಿ ಇವನೇ ಬಾಯ್ಬಿಟ್ಟು ಎಲ್ಲ ಹೇಳ್ತಿರುವಾಗ ನಾನು ಹೇಗೆ ಇವನಿಗೆ ಹೇಳೋಕ್ಕಾಗುತ್ತೆ ಹೇಳು ನೀನು ಸೌಮ್ಯನೇ ಮದುವೆ ಆಗಬೇಕು ಅಂತ? ನೋಡೋಣ, ನೀವೆಲ್ಲ ಸೇರಿ ಗಿಮಿಟ್ ಮಾಡ್ತಿದ್ದೀರಾ? ಅಲ್ಲ, ನಮ್ಮ ಸೌಮ್ಯನ ಮದುವೆ ಮಾಡ್ಕೊಳ್ರಿ ಅಂತ ನಾನು ಎಷ್ಟು ಹಿಂಸೆ ಮಾಡಿದೆ. ಅದು ಅಲ್ದಾನೆ ನಮ್ಮ ರಾಜನ್ನೇ ಅಳಿಯ ಮಾಡ್ಕೋಬೇಕು ಅಂತ ನಾನು ಎಷ್ಟು ಇಷ್ಟಪಟ್ಟಿದ್ದೆ. ಅಂಥದ್ರಲ್ಲಿ ನಮ್ಮ ರಾಜು ಬೇರೆ ಕಡೆ ಹೋಗಿ ಯಾವುದೋ ಹುಡುಗಿನ ಇಷ್ಟಪಟ್ಟು ಮದುವೆ ಆಗಿ ಬಂದಿದ್ದಾನೆ. ಈಗ ಉಳಿದಿರೋದು ರವಿ ಮಾತ್ರ. ಇವನೂ ನೀವು ಮದುವೆ ಮಾಡ್ಕೊಳ್ಳಲ್ಲ ಅಂತ ಹೇಳ್ತಿದ್ದೀರಲ್ಲ, ಇಷ್ಟೇನಾ? ಅಣ್ಣ ತಂಗಿ ಸಂಬಂಧ ಅಂದರೆ ಇಷ್ಟೇನಾ? ನಾನು ಎಷ್ಟು ಇಷ್ಟಪಟ್ಟಿದ್ದೆ ನಮ್ಮ ಅಣ್ಣನ ಮಗನಿಗೆ ನಮ್ಮ ಮಗಳೇ ಕೊಡಬೇಕು ಅಂತ. ನೀವೆಲ್ಲ ಸೇರಿ ಬೇಡ ಅದು ಇದು ಅಂತ ಹೇಳ್ತಿದ್ದೀರಾ. ಸರಿ ಅಣ್ಣ, ಏನಾದರೂ ಮಾಡ್ಕೊಳ್ರಿ. ನೋಡಿ ಅತ್ತೆ, ಈ ರೀತಿ ನಿಮ್ಮ ಮನಸ್ಸಲ್ಲಿ ಏನಾದರೂ ಆಸೆ ಇದ್ದರೆ ಖಂಡಿತ ನೆರವೇರಲ್ಲ. ಇದನ್ನು ಬಿಟ್ಟು ನೀವು ಬೇರೆ ಏನಾದರೂ ಹೇಳ್ರಿ, ನನ್ನ ಕೈಲಾದಷ್ಟನ್ನು ನಾನು ನಿಮ್ಮ ಆಸೆನ ಪೂರೈಸ್ತೀನಿ. ಅದನ್ನು ಬಿಟ್ಟು ಈ ರೀತಿ ಸೌಮ್ಯಂಗೆ ಮದುವೆ ಆಗಬೇಕು ಹಂಗೆ ಹಿಂಗೆ ಅಂದರೆ ಇದ್ದಂತೂ ಸಾಧ್ಯ ಇಲ್ಲ. ನಮ್ಮ ಕಟ್ಕೊಂಡು ನಿಮಗೆಲ್ಲ ಏನಾಗಬೇಕು ಅದಕ್ಕೆ ನಿಮ್ದು ಏನೈತೆ ಮಾತಾಡ್ಕೊಡ್ರಿ. ಇಷ್ಟೆಲ್ಲ ಹೇಳಿದ್ಮೇಲೆ ನಾನು ಇಲ್ಲೇ ನಿಂತರೆ ನಂಗೆ ಎಲ್ಲಿ ಮರ್ಯಾದೆ ಇರುತ್ತೆ ಹೇಳ್ರಿ? ಚಂದ್ರಿ, ಹೋಗ್ಬೇಡ, ನಿಂತ್ಕೊಳ್ಳಮ್ಮ ಸ್ವಲ್ಪ ಹೊತ್ತು. ಚಂದ್ರಿ ಅಲ್ಲ ಕಣ ರವಿ, ನೀನು ಸಡನ್ ಆಗಿ ಈ ರೀತಿ ಮಾತಾಡಬಾರ್ದಿತ್ತು. ನೋಡು ನಿಮ್ಮತ್ತೆ ಎಷ್ಟು ಬೇಜಾರು ಮಾಡ್ಕೊಂಡು ಹೋದ್ರು ಅಂತ. ಅವರಿಗೆ ಆಮೇಲೆ ಸಮಾಧಾನವಾಗಿ ತಿಳಿಸಿ ಏನಾದರೂ ಹೇಳ್ಬೋದಿತ್ತು. ಆದ್ರೆ ನೀನು ಈ ರೀತಿ ಹೇಳ್ಬಾರ್ದಿತ್ತು ರವಿ. ನೀನು ಸಡನ್ ಆಗಿ ಹೇಳಿದ್ದು ಮನಸ್ಸಿಗೆ ತುಂಬಾನೇ ಬೇಜಾರಾಯ್ತು ಅನ್ಸುತ್ತೆ. ನೀವು ಬೇಜಾರಾಗಿ ಹೋದ್ರೆ ಹೋಗ್ಲಿ ಬಿಡೆ, ನೀನೇ ಚಿಂತೆ ಮಾಡ್ತೀಯ? ನಾನು ಅವಳಮ್ಮ ಇಲ್ಲೇ ಇರುವಾಗ ನಾನೇ ಟೆನ್ಷನ್ ತಂತಿಲ್ಲ, ನೀನೇ ಟೆನ್ಷನ್ ತಂತೀಯ ಹೇಳು? ಬರೀ ಇಂಥದ್ದೇ ಚಂದ್ರಿದು, ಬರೀ
ಬರೀ ಯಾವಾಗಲೂ ಯಾವುದಾದ್ರೂ ವಿಷಯದಲ್ಲಿ ಮೂಗು ತೋರಿಸ್ಕೊಂಡು ಬರ್ದಲ್ಲೇ ಹೋದ್ರೆ ಅವಳಿಗೆ ಸಮಾಧಾನನೇ ಆಗಲ್ಲ. ಎಲ್ಲ ನೆಮ್ಮದಿನೂ ಹಾಳು ಮಾಡೋಗ್ಬೇಕು. ಅದೇ ಅವಳದು, ಯಾವಾಗ ನೋಡಿದ್ರು ಅದೇ. ನೋಡ್ರಿ ಅಮ್ಮ ಅಪ್ಪ ದೊಡ್ಡಮ್ಮ, ನಾನು ಓಪನ್ ಆಗಿ ಹೇಳ್ತಿದ್ದೀನಿ ನೋಡ್ರಿ, ನಂಗಂತೂ ಸೌಮ್ಯನ ಜೊತೆ ಮದುವೆ ಆಗೋದು ಸ್ವಲ್ಪನೂ ಇಷ್ಟ ಇಲ್ಲ. ಅದು ಅಲ್ಲದೆ ಅದಕ್ಕೆ ನಾನು ನಿಮ್ಗೆ ಹೇಳಿದ್ದು, ನಂಗೆ ಈ ಮದುವೆ, ನಂಗೆ ಈಗ ಸದ್ಯಕ್ಕೆ ಮದುವೆ ಅಂದ್ರೇ ಇಷ್ಟ ಇಲ್ಲ ಅಂತ. ನಾನು ಎಷ್ಟೇ ಹೇಳಿದ್ರು ನೀವು ಕೇಳಲ್ವಲ್ಲ. ಅಲ್ಲ ಕಣ ರವಿ, ನಾವು ನಿಮಗೆ ಸೌಮ್ಯನ ಜೊತೆ ಮದುವೆ ಮಾಡಿಸ್ತೀವಿ ಅಂತ ಯಾರು ಹೇಳಿದ್ದು? ನಾವು ಸೌಮ್ಯನ ಜೊತೆ ಅಂತ ಹೇಳ್ತಿಲ್ಲ. ದೊಡ್ಡಮ್ಮ ಒಂದು ಒಳ್ಳೆ ಹುಡುಗಿ ನೋಡಿದ್ದೆ, ಅವಳ ಜೊತೆ ನೀನು ಮದುವೆ ಮಾಡಿಸ್ಬೇಕು ಅಂತ ನೋಡ್ತಿರೋದು. ಹಾಂ, ನೀನು ಮದುವೆಗೆ ಒಪ್ಕೊ, ಸುಮ್ಮನೆ ಮದುವೆ ಆಗು. ಅತ್ತೆದು ಯಾವಾಗಲೂ ಇದ್ದಿದ್ದೆ, ಅತ್ತೆ ಬಗ್ಗೆ ನೀನೇನು ಟೆನ್ಷನ್ ತಗೋಬೇಡ. ಸ್ವಲ್ಪ ಹೊತ್ತು ಕೋಪ ಮಾಡ್ಕೊಳ್ತಾರೆ, ಆಮೇಲೆ ಅವರೇ ಸಮಾಧಾನ ಆಗ್ತಾರೆ. ಹಾಂ, ನೀನು ಅದನ್ನು ಬಿಟ್ಟು ನೀನು ಮದುವೆಗೆ ಒಪ್ಕೊ. ಇಲ್ಲ ಅಣ್ಣ, ಸಾರಿ, ನಂಗೆ ಈಗಲೇ ಮದುವೆ ಆಗೋಕ್ಕೆ ಇಷ್ಟ ಇಲ್ಲ. ಪ್ಲೀಸ್ ರವಿ, ಒಪ್ಕೊಳ್ರಿ ರವಿ ಮದುವೆಗೆ, ಪ್ಲೀಸ್. ಇಲ್ಲ ಅಂತ ಹೇಳ್ಬೇಡಿ, ಒಪ್ಕೊಳ್ರಿ ರವಿ ಪ್ಲೀಸ್. ಹೌದು ಅಣ್ಣ, ಪ್ಲೀಸ್ ಒಪ್ಕೊಳ್ಳೋಣ. ನನಗೆ ಪ್ಲೀಸ್ ಕಣೋಣ, ಒಪ್ಕೊಳ್ಳೋ. ನನಗೆ ನಮ್ಮಿಬ್ಬರು ಅದಕ್ಕೆ ಜೊತೆನೂ ಹಾಯಾಗಿ ಖುಷಿಯಾಗಿ ಸ್ವಲ್ಪ ದಿವಸ ಕಾಲ ಕಳೆಯಬೇಕು ಅಂತ ಇಷ್ಟ. ಪ್ಲೀಸ್ ಅಣ್ಣ, ಒಪ್ಕೊಳ್ಳೋ. ನೋಡು, ಅಮ್ಮ ದೊಡ್ಡಮ್ಮ ನೋಡಿದ್ದಾರೆ ಅಂದರೆ ನಮ್ಮ ಗಂಗಾ ಅದಕ್ಕೆ ಥರನೇ ಒಂದೊಳ್ಳೆ ಅದಕ್ಕೆ ಮನೆಗೆ ಬರ್ತಾರೆ ಅಂತ. ಪ್ಲೀಸ್ ಕಣೋಣ, ಇಲ್ಲ ಅಂತ ಹೇಳ್ಬೇಡ, ಒಪ್ಕೊಳ್ಳೋ ಪ್ಲೀಸ್. ಹೌದು ಕಣೋ ರವಿ, ಪ್ಲೀಸ್ ಒಪ್ಕೊಳ್ಳೋ. ಹಾಂ, ಮದುವೆ ಆಗಕ್ಕೆ ಒಪ್ಕೊಳ್ಳೋ ಪ್ಲೀಸ್. ನೋಡಪ್ಪ ರವಿ, ಇಷ್ಟೊತ್ತು ನಾನೇನು ಮಾತಾಡಲಿಲ್ಲ. ನಿಮ್ಮ ಮನಸ್ಸಲ್ಲಿ ಏನಿದೆ ಅದನ್ನು ಹೇಳಿ ಅಂತ ಸುಮ್ಮನಾಗಿದ್ದೆ. ಆದರೆ ಈಗ ನನಗೂ ಅನಿಸ್ತಿದೆ, ಪ್ಲೀಸ್ ಕಣೋ, ನಾನೊಂದು ಒಳ್ಳೆ ಹುಡುಗಿ ನೋಡಿದ್ದೀನಿ, ಸೇಮ್ ನಮ್ಮ ಗಂಗನ ಥರನೇ ಇದ್ದಾಳೆ. ಪ್ಲೀಸ್ ಒಪ್ಕೊಳ್ಳೋ ಮದುವೆಗೆ. ನಿಮ್ಮ ಮದುವೆ ನೋಡಬೇಕು ಅನ್ನೋ ಆಸೆ ನಮಗೆಲ್ಲ ಇರುತ್ತೆ ಅಲ್ವೇನೋ. ಈಗಲೇ ಬೇಡ ಅಂತ ಹೇಳಿದ್ರೆ ಹೇಗಾಗುತ್ತೆ ಹೇಳು? ಪ್ಲೀಸ್, ಎಲ್ಲರೂ ಇಷ್ಟೆಲ್ಲ ಹೇಳ್ತಿದ್ದಾರಲ್ಲ, ಒಪ್ಕೊಳ್ಳೋ ರವಿ ಪ್ಲೀಸ್. ಹೌದು ಕಣ ರವಿ, ಪ್ಲೀಸ್ ಒಪ್ಕೊಳ್ಳೋ. ನೀನು ಈ ಮದುವೆಗೆ ಒಪ್ಕೊಂಡ್ರೆ ನಮಗೂ ಸಮಾಧಾನವಾಗುತ್ತೆ. ಈ ಇಬ್ಬರು ಸೊಸೆ ಮನೇಲಿ ಈ ಮನೆನ ನಡೆಸ್ಕೊಂಡೋದ್ರೆ, ನಾನು ಅಕ್ಕ ಇಷ್ಟು ವರ್ಷ ಎಷ್ಟೆಲ್ಲ ಕಷ್ಟಪಟ್ಟಿದ್ದೀವಿ ಈ ಮನೆಗೋಸ್ಕರ, ನಾವು ಈಗಲಾದರೂ ಹಾಯಾಗಿರ್ಬೋದು. ಪ್ಲೀಸ್ ಒಪ್ಕೊಳ್ಳೋ. ಸರಿ ಆಯಿತು, ನಾನು ಈ ಮದುವೆಗೆ ಒಪ್ಕೊಂತಿದ್ದೀನಿ. ಸರಿ ಆಯಿತು ಅಮ್ಮ. ರವಿ ಮದುವೆಗೆ ಒಪ್ಕೊಂಡ್ಬಿಟ್ಟ. ಅಪ್ಪ, ನನಗೆ ಈಗಲಾದರೂ ಸಮಾಧಾನ ಆಯಿತು. ಹೇಗೋ ನಮ್ಮ ರವಿ ಮದುವೆಗೆ ಒಪ್ಕೊಂಡಲ್ಲ. ಹೌದು ಅಜ್ಜಿ, ನೋಡು, ನಿಮ್ಮೆಲ್ಲರಿಗೋಸ್ಕರ ನಾನು ಈ ಮದುವೆ ಆಗೋಕ್ಕೆ ಒಪ್ಕೊಂಡ್ಬಿಟ್ಟೆ. ಸರಿ ಆಯಿತು. ನಾನು ರೆಡಿ ಇದ್ದೀನಿ ಮದುವೆಗೆ. ಜೇನಿನ ಗೂಡು ನಾವೆಲ್ಲ ಬೇರೆಯಾದರೆ ಜೇನಿಲ್ಲ, ಮನಗಳು ಸೇರಿದರೆ ತುಂಬಿದ ಮನೆಯಂತೆ, ಮನಗಳು ಸೇರಿದರೆ ತುಂಬಿದ ಮನೆಯಂತೆ, ತುಂಬಿದ ಮನೆಯವನೇ ಮನೆಯಲ್ಲಿ ಅಡುಗೆಯ ದೊರೆಯಂತೆ, ಜೇನಿನ ಗೂಡು ನಾವೆಲ್ಲ ಬೇರೆಯಾದರೆ ಜೇನಿಲ್ಲ, ಜೇನಿನ ಗೂಡು ನಾವೆಲ್ಲ ಬೇರೆಯಾದರೆ ಜೇನಿಲ್ಲ. ಕಷ್ಟ ನಷ್ಟ ಎಲ್ಲ ಹಾಲು ಸಕ್ಕರೆ ಬೆಲ್ಲ, ಏನೇ ಬರಲಿ ನನಗೂ ನಗು, ನೀನಾಗಿ ಬಿಡು ಪುಟ್ಟ ಮಗ ಬಗ, ಜುಮ್ ಜುಮ ನಮ್ಮ ಮನೆ, ಜುಮ್ ಜುಮ್ ನಮ್ಮ ಮನೆ. ಸದ್ಯ ಅಂತೂ ಇಂತೂ ನಮ್ಮ ರವಿ ಮದುವೆ ಆಗಕ್ಕೆ ಒಪ್ಕೊಂಡಲ್ಲ. ನನಗಂತೂ ಈ ಖುಷಿ ತಡ್ಕೊಳಕ್ಕೆ ಸಾಧ್ಯ ಆಗ್ತಿಲ್ಲ, ಅಷ್ಟು ಖುಷಿ ಆಗ್ತಿದೆ. ಹೌದು ದೊಡ್ಡಮ್ಮ, ನನಗೂ ಈ ಖುಷಿನ ತಡ್ಕೊಳಕ್ಕೆ ಆಗ್ತಿಲ್ಲ. ನಂಗೀಗ ಒಬ್ಳು ತಂಗಿ ಸಿಗ್ತಾಳೆ, ನಮ್ಮ ಮನೇಲಿ ಆರಾಮಾಗಿ ಹಾಯಾಗಿ ನಿಮ್ಮನ್ನೆಲ್ಲ ಕೂರಿಸಿ ನಾನು ಅವಳೆಲ್ಲ ಕೆಲಸ ಮುಗಿಸಿ ಅಕ್ಕ ತಂಗಿ ಥರ ಹಾಯಾಗಿರ್ಬೋದು ಅಂತ ಎಷ್ಟು ಖುಷಿಯಾಗಿದ್ದೀನಿ ಗೊತ್ತಾ? ನಿಮಗೂ ಅತ್ತೆಗೂ ನೋಡ್ತಿದ್ರೆ ನೀವಿಬ್ರು ಅಕ್ಕ ತಂಗಿ ಥರ ಎಷ್ಟು ಖುಷಿಯಾಗಿದ್ದೀರಾ. ಅದೇ ರೀತಿ ನಿಮ್ಮ ಥರನೇ ವಾರ್ಗೀತಿ ನಂಗೂ ಬೇಕು ಅನ್ನಿಸ್ತಿದೆ. ನಂಗಂತೂ ತುಂಬಾನೇ ಖುಷಿ ಆಗ್ತಿದೆ ದೊಡ್ಡಮ್ಮ. ಹೌದು ಕಣೆ ಗಂಗಾ, ಅದಕ್ಕೆ ನಾನು ಮದುವೆ ಮಾಡ್ರಿ, ಇಬ್ರು ಅಕ್ಕ ತಂಗಿರು ಹೇಗೋ ಹೊಂದ್ಕೊಂಡು ಹೋಗ್ತಾರೆ. ನಾನು ಕಣ್ಣಾರೆ ನೋಡಿ ಹಾಯಾಗಿ ನಿಮ್ಮ ಮಕ್ಕಳನ್ನ ಎತ್ತಾಡಿಸಿ ಹಾಯಾಗಿ ಕಣ್ಣು ಮುಚ್ಕೊಂತೀನಿ. ಅದಕ್ಕೆ ನಾನು ರವಿಗೆ ಏನೇನೋ ಹೇಳಿ ಈ ಮದುವೆಗೆ ಒಪ್ಕೊಳ್ಳೋ ಥರ ಮಾಡಿಸಿದ್ದೀನಿ ನೋಡು. ಇದು ಈ ಮದ್ವೆಗೆ ಒಪ್ಕೊಂಡು ನೀನು ಇಷ್ಟು ಖುಷಿಯಾಗಿರೋದು ನೋಡ್ತಿದ್ರೆ ನಂಗಂತೂ ಬಹಳ ಖುಷಿ ಆಗ್ತಿದೆ ಕಣರವಿ. ನನಗೆ ನಮ್ಮ ಮನೇಲಿ ಇಬ್ಬರು ಸೊಸೆನು ಕಣ್ಣಾರೆ ನೋಡಿ ಹಾಯಾಗಿರ್ಬೋದಲ್ಲ ಅಂತ ತುಂಬಾನೇ ಖುಷಿ ಆಗ್ತಿದೆ ಗೊತ್ತಾ? ಸರಿ ಕಣ ರವಿ, ಹಾಗಾದ್ರೆ ನಾಳೆನೇ ಹುಡುಗಿ ನೋಡೋ ಶಾಸ್ತ್ರನ ಮುಗಿಸ್ಬಿಡೋಣವಾ? ಅಕ್ಕ, ರವಿ ಒಪ್ಕೊಂಡ್ಮೇಲೆ ಇನ್ನೇನು ಮುಗೀತು. ನಿಮ್ಮ ಫ್ರೆಂಡ್ಗೆ ಫೋನ್ ಮಾಡಿ ಸರಿ ನಾಳೆನೇ ನಾವು ಹುಡುಗಿ ನೋಡಕ್ ಬರ್ತಿದೀವಿ ಅಂತ ಹೇಳ್ಬಿಟ್ರಿ. ಓಹೋ, ನೀವು ಫಸ್ಟೇ ಹುಡುಗಿನೆಲ್ಲ ನೋಡಿಕೊಂಡು ನೀವು ಆಮೇಲೆ ನನ್ನ ಹತ್ರ ತಿಳಿಸ್ತಿರೋದಾ? ಇಲ್ಲ ಕಣೋ ರವಿ, ನಾನು ಮಾತ್ರ ಹುಡುಗಿ ನೋಡಿದ್ದೀನಿ ಅಷ್ಟೇ, ಇನ್ನು ಯಾರೂ ಹುಡುಗಿ ನೋಡಿಲ್ಲ, ನಾನು ನೋಡಿದ್ದೀನಿ. ನೀವು ಹುಡುಗಿ ನೋಡಿದ್ದೀರಾ ಅಂತಾನೆ ನಂಗಂತೂ ಬಹಳ ಖುಷಿ ಆಗ್ತಿದೆ ಅಕ್ಕ. ಯಾಕಂದ್ರೆ ನೀವು ನೋಡಿರೋ ಹುಡುಗಿ ಅಂದ್ರೆ ಚೆನ್ನಾಗಿರೋಳನ್ನೇ ನೋಡಿರ್ತೀರಾ. ನಮ್ಮ ರವಿಗೆ ಒಂದೇ ಹುಡುಗಿನೇ ನೋಡಿರ್ತೀರಾ ಅಂತ ನಂಗಂತೂ ಬಹಳ ಖುಷಿ ಆಗ್ತಿದೆ. ಈ ಖುಷಿನ ಹೇಗೆ ವ್ಯಕ್ತಪಡಿಸ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ. ನಾಳೆ ಹುಡುಗಿ ನೋಡಿ ಇಷ್ಟ ಆದ್ರೆ ಅಲ್ಲೇ ಹೂ ಮುಡಿಸಿ
ಎಕ್ಸೈಟ್ಮೆಂಟ್ ನನಗೆ ನೋಡೋಕ್ಕಾಗ್ತಿಲ್ಲ. ಬೇಕು ಅಂದರೆ ಹೇಳು, ಹುಡುಗಿ ಫೋಟೋನ ಹಾಕಿಸ್ಕೊಂತೀನಿ. ಅಯ್ಯೋ ಬೇಡ ಬೇಡ, ಡೈರೆಕ್ಟ್ ಆಗಿ ಹೋಗಿ ಹುಡುಗಿ ನೋಡ್ಕೊಂಡ್ ಬರ್ತೀವಲ್ಲ, ಮತ್ತೆ ಹೇಗೆ ಫೋಟೋ ಎಲ್ಲ ಬೇಡ ಅಕ್ಕ. ಸರಿ ನಡೀರಿ, ಊಟಕ್ಕಿಡ್ರಿ. ಊಟಕ್ಕಿಡ್ರಿ, ನಡೀರಿ. ನಿಮ್ಮ ಖುಷಿನ ನನ್ನ ಕೈ ನೋಡೋಕ್ಕಾಗ್ತಿಲ್ಲ. ನಾಳೆ ಹುಡುಗಿ ನೋಡ್ಕೊಂಬಂದ್ಮೇಲೆ ಆಮೇಲೆ ಬಂದು ಹೇಳಿರಂತೆ. ನಡೀರಿ ಸದ್ಯ ಉಣ್ಣೋಣ. ಎಲ್ಲರೂ ಹೋದ್ರಲ್ಲ, ನೀನು ಬರೋ ರವಿ. ಬಾ ಊಟ ಮಾಡುವಂತೆ. ಸರಿ ಅಮ್ಮ, ಆಯ್ತು. ಎಲ್ಲರೂ ಹುಡುಗಿ ನೋಡೋ ಎಕ್ಸೈಟ್ಮೆಂಟಲ್ಲಿ ಇದ್ದಾರೆ. ಆದರೆ ನಂಗೆ ಮಾತ್ರ ನಮ್ಮ ಅದಕ್ಕೆ ಫ್ರೆಂಡು ಬಂದಿದ್ರಲ್ಲ ರಮ್ಯಾ, ಅವ್ರನ್ನ ನಾವು ಮೊದಲನೇ ಸತಿ ನೋಡಿದಾಗಲೇ ನಮ್ಮ ಮನಸ್ಸಿಗೆ ಬಹಳ ಇಷ್ಟ ಆಗಿಬಿಟ್ಟು. ಆದರೆ ಇವರೆಲ್ಲ ಇಷ್ಟೆಲ್ಲ ಆಸೆ ಕಟ್ಕೊಂಡಿರುವಾಗ ನಾನು ನನ್ನ ಮನಸ್ಸಲ್ಲಿರೋದನ್ನ ಹೇಳಿದ್ರೆ ಇವರೆಲ್ಲ ಬೇಜಾರಾಗ್ತಾರೆ. ನನ್ನ ಆಸೆನ ನನ್ನ ಮನಸ್ಸಲ್ಲೇ ಇಟ್ಕೊಂಡು ನಮ್ಮ ಮನೇಲಿ ಯಾರಿಗೆ ತೋರಿಸ್ತಾರೋ ಅವ್ರಿಗೆ ಮದುವೆ ಆದರೆ ಆಯಿತು. ನನಗೆ ನನ್ನೊಬ್ಬನ ಖುಷಿಗಿಂತ ನಮ್ಮ ಫ್ಯಾಮಿಲಿ ಖುಷಿ ತುಂಬಾ ಮುಖ್ಯ. ದೊಡ್ಡಮ್ಮ ನೋಡಿರೋ ಹುಡುಗಿ ಹೇಗಿದ್ದಾಳೋ, ಎಲ್ಲಿದ್ದಾಳೋ, ಏನು ಮಾಡ್ತಿದ್ದಾಳೋ ದೇವ್ರೆ. ಯಾಲೇ ಯಾಲೇ ಅವಳೊಂದು ಅಂದದ ಉಯ್ಯಾಲೆ, ಗೊಂಬೆ ಗೊಂಬೆ ದಂತದ ಗೊಂಬೆ, ಹೆಜ್ಜೆ ಇಟ್ಟರೆ ಮಗುವಂತೆ, ತುಟಿ ತೆರೆದರೆ ನವಿನಂತೆ, ಆ ನಗು ಚಂದ, ಆ ಮಗು ಚಂದ, ಆ ನಗು ಚಂದ, ಆ ಮಗು ಚಂದ. ಯಾಲೇ ಯಾಲೇ ಅವಳೊಂದು ಅಂದದ ಉಯ್ಯಾಲೆ. ನಮ್ಮಮ್ಮ ನೋಡಿದ್ರೆ ನಾನು ನನ್ನ ಫ್ರೆಂಡಿಗೆ ಮಾತು ಕೊಟ್ಟಿದ್ದೀನಿ, ಅವ್ನ ಮಗನ ಜೊತೆನೇ ನಿನ್ನ ಮದುವೆ ಅಂತ ಹೇಳ್ತಾನೆ. ಆದರೆ ನನ್ನ ಮನಸ್ಸಿಗೆ ಇಷ್ಟ ಆಗಿದ್ದ ವ್ಯಕ್ತಿ ಒಬ್ಬರೇ, ಅದು ನಮ್ಮ ಗಂಗಾ ಇದ್ದಾಳಲ್ಲ, ಆ ಗಂಗಾ ಅವ್ರ ಮೈದನ್ನ ನಾನು ಮನಸ್ಸಲ್ಲಿ ಅವ್ರನ್ನೇ ಇಟ್ಕೊಂಡು ಇಷ್ಟು ದಿವಸ ಹೇಗೋ ಕಾಲ ಕಳೆದಿದ್ದಾಯಿತು. ಆದರೆ ನಮ್ಮಮ್ಮ ನಾನು ನೋಡಿರೋ ಹುಡುಗಂಗೆ ನಿನ್ನ ಮದುವೆ ಆಗಬೇಕು ಅಂತ ಹೇಳ್ತಾರೆ. ಅದು ಅಲ್ದಲೆ ನಾನು ಈ ವಿಚಾರನ ಗಂಗನ ಹತ್ರನೂ ಹೇಳೋಕ್ಕಾಗಲ್ಲ. ಅಲ್ಲ, ನೋಡಿದ ಒಂದೇ ಸತಿಗೆ ನಂಗೆ ಅವ್ರು ಇಷ್ಟ ಆಗಿಬಿಟ್ಟಿದ್ದಾರೆ. ಇದನ್ನು ಹೇಗಂತ ಹೇಳೋದು? ಪಾಪ ನಾನೇನೋ ಇಷ್ಟಪಟ್ಟಿದ್ದೀನಿ, ಅವ್ರ ಮನಸ್ಸಲ್ಲೇ ಇದ್ದಿದೆಯೋ ಇಲ್ವೋ ಗೊತ್ತಿಲ್ಲ. ಸದ್ಯ ನನ್ನ ಪ್ರೀತಿನ ಮನಸ್ಸಲ್ಲೇ ಅದನ್ನು ಇಟ್ಕೊಂಡು ನಮ್ಮಮ್ಮ ಯಾವ ಹುಡುಗನ ತೋರಿಸ್ತಾರೋ ಆ ಹುಡುಗನ ಜೊತೆನೇ ನನ್ನ ಮದುವೆ ಆಗ್ತೀನಿ ಅಷ್ಟೇ.